ಮಚ್ಚ ಅಂದ್ರ ಶಿವಣ್ಣ. ಎಲ್ಲರಿಗೂ ನಮಸ್ಕಾರಪ್ಪ. ಬ್ಯಾಕ್ ಟು ಅನದರ್ ವಿಡಿಯೋ. ಸಿನಿಮಾದ ರಿವ್ಯೂ ಭೈರತಿ ರಣಗಲ್. ಏನ್ ಅನ್ಕೊಂಡಿದ್ಯಾ ಈ ದೇಶನ? ಏನ್ ಅನ್ಕೊಂಡಿದ್ಯಾ ಈ ಜನಗಳನ್ನ? ಇದುವರೆಗೂ ಈ ಜನನ ಈ ದೇಶನ ಪ್ರೀತಿಸ್ತಾ ಇದ್ದೆ, ಬರೀ ಪ್ರೀತಿಸ್ತಾ ಇದ್ದೆ ಅಷ್ಟೇ. ಈಗ ಈ ದೇಶನ ಈ ಜನನ ಪೂಜಿಸ್ತಾ ಇದ್ದೀನಿ. ಇವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚು ಇನ್ಮೇಲೆ ನನಗೆ ಗೊತ್ತಾಯ್ತಾ? ಹಂಗನಸ್ತೆ ಒನ್ ನಂಬರ್ ಐತಿ. ಇಂಟರ್ವಲ್ ಆಗಿಂದ ಇನ್ನು ಫಿಲಮ್ ನನಗ್ ಮಾತ್ರ ಲೈಕ್ ಆತ್ಪ. ನನಗೂ ಲೈಕ್ ಆಗೈತಿ. ಒನ್ ನಂಬರ್ ಐತಿ. ಇಂಟರ್ವಲ್ ಆಗಿಂದ ನೋಡು. ಡ್ರೆಸ್ ಹಾಕಿದ ಡ್ರೆಸ್ಸಿಗೆ ನಾನು ಯಾವಾಗ ಮಚ್ ಹಿಡ್ದ ಮಚ್ ಅಂದ್ರ ಶಿವಣ್ಣ ಮೊನ್ನೆ ತಂದವ್ ನಾವ ಕನ್ನಡ ಇಂಡಸ್ಟ್ರಿಗೆ ಅಂತದ್ರಾಗ ಬಾಸ್ ಅವ. ಕಾಯ ಕುಂತಿದ್ರಿ ಎಲ್ಲಾರು ಯಾವಾಗ ಲುಂಗಿ ಕಟ್ತಾನ, ಯಾವಾಗ ಮತ್ ಹಿಡಿತಾನ. ಅದು ನರ್ತನ ಸ್ಟೈಲ್ ಅದ. ಅವ ಆ ಸಿನಿಮಾ ಮಫ್ತಿ ಒಳಗು ನೋಡ್ರಿ ನೀವು ಬೇಕಾದ್ರ. ಮಫ್ತಿ ಒಳಗು ನೋಡ್ರಿ ಸಿನಿಮಾನ ಹಂಗ ಶಿವಣ್ಣಲ್ಲಿ ಬರ್ತಾನ. ಮಫ್ತಿ ಒಳಗ ಹಂಗ ಇಲ್ಲಿ ಇಂಟರ್ವಲ್ಲಿಗೆ ಅವ ಹೈಪ್ ಆಗದ್ ನಿಟ್ಟಾನ. ಇನ್ನ ಸೆಕೆಂಡ್ ಹಾಫ್ ಸಿನಿಮಾ ಇಂಟರ್ವಲ್ ಮುಗಿಯೋ ಮಟ್ಟನು ಒಂದು ಫೈಟ್ ಇಲ್ಲಿ ಶಿವಣ್ಣಂದ. ಇಂಟರ್ವಲ್ ಲಾಸ್ಟ್ ಬ್ಲಾಕ್ ಅದ ಸಿನಿಮಾ. ಫೈಟಿಗೆ ನೀವು ಫಿದಾಕಿರಿ, ಮತ್ತೊಂದು ಕೇಳಿ ಫಿದಾಕಿರಿ ಗೊತ್ತಿಲ್ಲ. ಇಂಟರ್ವಲ್ ಫೈಟ್ ಏನೈತಿ ನೋಡು, ಆ ಪೈಸಾ ವಸೂಲ್ ಅಲ್ಲಿಗೆ ರೊಕ್ಕ ವಸೂಲಾತ. ನೀವು $100 ಕೊಟ್ಟಿದ್ದಕ್ಕೂ ಇದೀರಿ ವ್ಯರ್ಥಿಲ್ಲ. ಆ ಫೈಟ್ ನೋಡಿದ್ರು ನಾವು ನೈಟ್ ಶೋ ಬಂದೇವಿ. ಫಸ್ಟ್ ಡೇ ನೈಟ್ ಶೋ ಬಂದೇವಿ. ಬ್ಯಾಡ್ ಅನ್ನಕತ್ತಿದ್ರು ಕರ್ಕೊಂಡ್ ನಾನ್ರಿ ಹೈಪ್ ಮಾಡಿ. ಅಡ್ಡಿ ಇಲ್ಲ ಆದ್ರೆ ನಮ್ ರೊಕ್ಕದಾಗ ನಾವು ಟಿಕೆಟ್ ತೆಗ್ಸೀವಿ. ನೀ ತೆಗ್ಸಿದೆ ಕರ್ಕೊಂಡ್ ನಾನು ಇಬ್ರು ಅಲ್ಲಿ ಅನ್ನಕತ್ತಿದ್ರಿ. ಸಿನಿಮಾ ಚಲೋ ಐತಿ. ಯಾಕ್ಲೆ ಒನ್ ನಂಬರ್ ಐತಿ. ಇಂಟರ್ವಲ್ ಮುಗಿದಿಂದ ಫುಲ್ ರಿವ್ಯೂ ಹೇಳ್ತೇವೆ. ಇಂಟರ್ವಲ್ ಮುಗಿದ ಫುಲ್ ರಿವ್ಯೂ ಇದು ಅನ್ಸುತ್ತೆ. ಸ್ಪಾಯ್ಲರ್ ಹಾಕವು ಒಮ್ಮಕ್ಲೆ ಸಿಗುನಂತ ಇಂಟರ್ವಲ್ ಇದೆ ಸಿನಿಮಾ ಮುಗಿದಿಂದ. ಓಕೆ ಬಾಯ್. ಥಿಯೇಟರ್ನ್ಯಾಗ ರಿವ್ಯೂ ಇಂಟರ್ವಲ್ ಮಟ್ಟ ಕೊಟ್ಟಿದ್ವಿ. ಅದಾಗಿಂದ ಒಮ್ಮಕ್ಲೆ ಸೀದಾ ಮನೆಗೆ ಬಂದು ನಾ ಒಬ್ಬನ ರಿವ್ಯೂ ಕೊಡಕ್ಕೆ ಕುಂತೀನಿ. ಯಾಕಪ್ಪ ಅಂದ್ರೆ ಆಲ್ರೆಡಿ ಟೈಮ್ ಭಾಳ ಆಗೈತಿ. ಎಷ್ಟಾಗೈತಿ ಆಲ್ರೆಡಿ ಟೈಮ್ ನಿಯರ್ಲಿ 1 ಗಂಟೆ ಆಗೈತಿ. ಸೊ ಅವ್ರು ನಮ್ಮ ತಮ್ಮಾರು ಮಕ್ಕೊಂಡ್ರ. ಆ ಕಾರಣಕ್ಕೋಸ್ಕರ ನಾವು ಒಬ್ಬವನ್ನ ಫುಲ್ ಸಿನಿಮಾದ ರಿವ್ಯೂ ಕೊಡಕ್ಕೆ ಕುಂತೀನಿ. ಸಿನಿಮಾಕ್ಕೆ ಪ್ಲಸ್ ಆಗಿದ್ದಂದ್ರೆ ಪ್ರೊಡಕ್ಷನ್ ವ್ಯಾಲ್ಯೂ ಹೆಂಗೈತಪ್ಪ ಅಂದ್ರೆ ಸಿನಿಮಾಕ್ಕೆ ರೊಕ್ಕ ಹಾಕಿದ್ದೆ ಎಲ್ಲೂ ಲುಕ್ಸಾನ್ ಆಗಿಲ್ಲ. ಗೀತಕ್ಕರ್ ರೊಕ್ಕನ ಕರೆಕ್ಟ್ ಸಿನಿಮಾಕ್ಕೆ ಪ್ರೊಡ್ಯೂಸ್ ಮಾಡ್ಯಾರ ಅನ್ಸಾಕುಂತ. ಬಿಕಾಸ್ ಆ ಸಿನಿಮಾದ ಪ್ರೊಡಕ್ಷನ್ ಲೆವೆಲ್ಲು ಹಂಗಿತ್ತು. ಮೈನ್ ಆತು ಮತ್ತು ವಾಪಸ್ ಆ ಫ್ಯಾಕ್ಟ್ರೀಸ್ ಎಲ್ಲ ಕ್ರಿಯೇಟ್ ಮಾಡೋದು ಸಣ್ಣ ಮಾತಲ್ಲ. ಅದನ್ನು ಚಲೋತ್ನಿಗೆ ಕ್ರಿಯೇಟ್ ಮಾಡ್ಯಾರ. ಅದನ್ನು ಚಲೋತ್ನಿಗೆ ಯೂಸ್ ಮಾಡ್ಕೊಂಡ್ರೆ ಡೈರೆಕ್ಟರ್ ನರ್ತನ್ ಅವ್ರ ಸಿನಿಮಾಕ್ಕೆ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅಕ್ಕಾರ ಅನ್ಸತ್ತೆ ನನಗೆ. ಯಾಕಂದ್ರೆ ಅವ್ರು ಮಾಡಿದ ಸಿನಿಮಾನ ಹಂಗೆ ಮಫ್ತಿ ಆತು ಇದಾತು. ಮಫ್ತಿ ಅಂತೂ ಎಲ್ಲ ಲ್ಯಾಂಗ್ವೇಜ್ ಒಳಗೂ ರಿಮೇಕ್ ಆತು. ಆ್ಯಂಡ್ ಈ ಸಿನಿಮಾನು ಪಕ್ಕ ರಿಮೇಕ್ ಆಗುತ್ತೆ. ಇವರು ಕನ್ನಡ ಮೋಸ್ಟ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿಲ್ಲ, ಕನ್ನಡದೊಳಗೆ ಅಷ್ಟೇ ರಿಲೀಸ್ ಮಾಡ್ಯಾರ. ಇದನ್ನು ರೈಟ್ಸ್ ತೊಗೊಂಡು ಬೇರೆ ಇಂಡಸ್ಟ್ರಿಯವ್ರು ಪಕ್ಕ ರಿಮೇಕ್ ಮಾಡೇ ಮಾಡ್ತಾರೆ ಸಿನಿಮಾನ. ಯಾಕಂದ್ರೆ ಸಿನಿಮಾ ಹಂಗೈತಿ. ಸಿನಿಮಾ ಕ್ವಾಲಿಟಿ ವೈಸು ಹಂಗೈತಿ. ರವಿ ಬಸ್ರೂರವ್ರ ಮ್ಯೂಸಿಕ್ನು ಸಿನಿಮಾಕ್ಕೆ ನೆಕ್ಸ್ಟ್ ರೇಂಜಿಗೆ ಹೈಪ್ ಆಗೈತಿ. ಆ್ಯಂಡ್ ಶಿವಣ್ಣ ಅವ್ರ ಬಗ್ಗೆ ಮಾತಾ ಇಲ್ಲ. ಬಿಕಾಸ್ ಅದೊಂದು ಲಾಸ್ಟ್ ಫೈಟ್ ಸೀನ್ ಐತಿ. ಅವ್ರಿಗೆ ನಿಯರ್ಲಿ ಈಗ ಒಂದು 60 ಮೇಲೆ ಏಜ್ ಆಗ್ಯಾವು. ಹಂಗಾಗಿದ್ರು ಪಾಪ ಅವ್ರಿಗೆ ಆರಾಮಿರಲಿಲ್ಲ ಅಂತ ಅಂಥ ರೇಂಜ್ ಒಳಗೂ ಆ ಫೈಟ್ ಮಾಡ್ಯಾರ. ಬಿದ್ದು ಮಣ್ಣಾಗೆಲ್ಲ ಉಳ್ಳಾಡ್ರ. ಸಿನಿಮಾ ಮಾತ್ರ ನೆಕ್ಸ್ಟ್ ರೇಂಜ್ ಐತಿ. ನಿಮ್ಗೊಂದೊಂದು ಮೈನ್ಯೂಟ್ ಡೀಟೇಲ್ಸು ಗೊತ್ತಪ್ಪ ಸಿನಿಮಾದ ಬಗ್ಗೆ. ಏನಪ್ಪ ಅಂದ್ರೆ ಅವ ರಾಮಾಯಣನೇ ಎದಕ್ಕೆ ಓದ್ತಿರ್ತಾನ ಭೈರತಿ ರಣಗಲ್, ಮತ್ತು ವಾಪಸ್ ಅದೇ ಡ್ರೆಸ್ ಎದಕ್ಕೆ ಹಾಕ್ಕೊಂತಿರ್ತಾನ ಅನ್ನೋದನ್ನೆಲ್ಲ ಈ ಭೈರತಿ ರಣಗಲ್ ಸಿನಿಮಾದೊಳಗೆ ತೋರ್ಸ್ಯಾರ. ಅದನ್ನು ಮಫ್ತಿ ಒಳಗೆ ನೋಡಿದ್ದೀವಿ ನಾವು. ರಾಮಾಯಣನ ಯಾಕೆ ಓದ್ತಿದ್ದ ಮತ್ತು ವಾಪಸ್ ಅದೇ ಡ್ರೆಸ್ ಫಾರ್ಮೆಟ್ ಯಾಕೆ ಅವ್ರು ಹಾಕ್ಕೊಂತಿದ್ರು, ಅದಕ್ಕೆಲ್ಲ ಉತ್ತರನೂ ಈ ಸಿನಿಮಾದೊಳಗೆ ಕೊಟ್ಟಾರ. ಆ್ಯಂಡ್ ಈ ಸಿನಿಮಾಕ್ಕೆ ಪ್ಲಸ್ ಅಂತಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಆ್ಯಕ್ಷನ್. ಶಿವಣ್ಣವ್ರ ಬಗ್ಗೆ ಆ್ಯಕ್ಷನ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಈ ಸಿನಿಮಾದ ಪೂರ್ತಿ ಎಲ್ಲರೂ ಗನ್ ಹಿಡ್ಕೊಂಡು ಫೈಟ್ ತೋರಿಸ್ಬಿಟ್ರಿ. ಇಲ್ಲಿ ಬರೀ ಶಿವಣ್ಣವ್ರು ಓನ್ಲಿ ಮಚ್ಚ ತಕ ಅದ ಸಿನಿಮಾಕ್ಕೆ ಪ್ಲಸ್. ಅದು ಒಂದು ಇಂಟರ್ವಲ್ ಬ್ಲಾಕ್ ಫೈಟ್ ಐತಿ. ಅಲ್ಲಂತರೂ ಎಲ್ಲ ಥಿಯೇಟರ್ ಒಳಗೂ ಸಿಳ್ಳೆ ಹೊಡ್ಯಾರ. ಯಾರು ಮಲ್ಟಿಪ್ಲೆಕ್ಸ್ ಅಲ್ಲೇ ಇಲ್ಲೇ ಎಲ್ಲಿ ಹೋಗಿ ನೋಡ್ಬೇಡ್ರಿ. ಸೀದಾ ಸಿಂಗಲ್ ಸ್ಕ್ರೀನ್ಗೆ ಹೋಗಿ ಸಿನಿಮಾ ನೋಡ್ರಿ. ಯಾಕಂದ್ರೆ ಅಲ್ಲಿ ಸಿಗೋಂಥ ಮಜಾ ಮತ್ತೆಲ್ಲೂ ಸಿಗಲ್ಲ. ಯಾಕಂದ್ರೆ ಈ ಸಿನಿಮಾನ ಸಿಂಗಲ್ ಸ್ಕ್ರೀನ್ ಇದ್ದಲ್ಲಿ ಹೋಗಿ ನೋಡಬೇಕಾದಂಥ ಸಿನಿಮಾ. ಆ್ಯಂಡ್ ಸಿನಿಮಾದ ಲಾಸ್ಟ್ ಹೇಳ್ಬೇಕಪ್ಪ ಅಂದ್ರೆ ಅಲ್ಟಿ ಪಿಕ್ಚರ್. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ದಾಗ ಒಂದ್ಸಲ ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಎಲ್ಲ ಮೂವಿ ರಿವ್ಯೂನು ಮಾಡ್ತಿರ್ತೀವಿ. ಓಕೆ ಬಾಯ್.